ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯದ 44ನೇ ಪ್ರಶ್ನೆಯನ್ನ ಗಮನಿಸಿ. ಚಿಕ್ಕ ಸಂಖ್ಯೆ 8 ಹೊಂದಿರುವ ಪೈಥಾಗೋರಿಯನ್ ತ್ರಿವಳಿಯನ್ನ ಬರೆಯಿರಿ. ಸೊ ಇಲ್ಲಿ ಪೈಥಾಗೋರಿಯನ್ ತ್ರಿವಳಿ. ಸೊ ತ್ರಿವಳಿಯನ್ನ ಕಂಡುಹಿಡಿಯಲು ನಾವು 2m m² - 1 m² + 1 ಸೊ ಸೂತ್ರವನ್ನ ಬಳಸ್ತೇವೆ. ಸೊ ಇಲ್ಲಿ ಚಿಕ್ಕ ಸಂಖ್ಯೆ ಅಂದ್ರೆ ಯಾವುದು ಹೇಳಿ, 2m ಅಂತ ಆಯ್ತು. ಸೊ ಇಲ್ಲಿ ನಮ್ಗೆ ಚಿಕ್ಕ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. 2m = ಎಷ್ಟು? 8. ಸೊ ಹಾಗಾದ್ರೆ m = ಏನಾಗತ್ತೆ ಹೇಳಿ, 8 / 2. ಸೊ m = 4 ಆಗಿದೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಚಿಕ್ಕ ಸಂಖ್ಯೆ 2m 8. ಸೊ m² - 1 ಏನಾಗತ್ತೆ ಹೇಳಿ, m² - 1. ಸೊ 4 ರ ಘಾತ 2 - 1. ಸೊ 4 4 16 - 1 ಅಂದ್ರೆ 15 ಆಗತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ಯಾವುದು? 15. m² + 1. ಸೊ m ಏನ್ ಹೇಳಿ, 4. 4 ರ ಘಾತ 2 + 1. ಸೊ 4 4 16 + 1 17 ಅಲ್ವಾ? ಸೊ ಹಾಗಾದ್ರೆ ಇದು 17 ಆಯ್ತು. ಸೊ ಹಾಗಾದ್ರೆ ಚಿಕ್ಕ ಸಂಖ್ಯೆ 8 ಹೊಂದಿರುವಂತಹ ಪೈಥಾಗೋರಿಯನ್ ತ್ರಿವಳಿ ಯಾವ್ದಾಯ್ತು? 8, 17 15, 17. ಸೊ ಈ ತ್ರಿವಳಿ ಏನ್ ಹೇಳಿ, ಪೈಥಾಗೋರಿಯನ್ ತ್ರಿವಳಿ. ಸೊ ಇದೇನಾಗತ್ತೆ, ಪೈಥಾಗೋರಸ್ ನಿಯಮವನ್ನ ಸ್ಯಾಟಿಸ್ಫೈ ಮಾಡತ್ತೆ. ಅಂದ್ರೆ ಹೈಪೋಟೆನ್ಯೂಸ್ ಸೈಡ್ ಮೀನ್ಸ್ ವಿಕರ್ಣಗಳ ವರ್ಗಗಳು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗತ್ತೆ. ಸೊ ಅಂದ್ರೆ 17 ರ ಘಾತ 17² = 8² + 15² ಆಗತ್ತೆ. ಸೊ ಇದನ್ನ ಸ್ಯಾಟಿಸ್ಫೈ ಮಾಡತ್ತೆ. ಓಕೆ, ಥ್ಯಾಂಕ್ ಯು.